ಮಾಲೂರು ತಾಲೂಕು ಕಸಾಬಾ ಹೋಬಳಿ ತೋರಣಹಳ್ಳಿ ಗ್ರಾಮದಲ್ಲಿ ದಿನಾಂಕ 1-2026ರಿಂದ ಸಫಲಾಂಬಾ ದೇವಿ ಜಾತ್ರೆ ನಡೆಯುತ್ತಿದೆ. 7-1-2026ರಂದು ಜಾತ್ರೆಗೆ ಎತ್ತುಗಳನ್ನು ಪ್ರದರ್ಶನ ಕಾರ್ಯಕ್ರಮಕ್ಕೆ ಬಹುಮಾನ ವಿತರಣೆ ಮಾಡಲು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಯವರಾದ ಕೆಎನ್ ಜಗದೀಶ್ ಅವರು ಹೋಗಿದ್ದು, ಬಹುಮಾನ ವಿತರಣೆ ಸಮಯದಲ್ಲಿ ಕೆಆರ್ ಪುರಂ ಜಿನಿಗ ತಿಮ್ಮನಾಯಕನಹಳ್ಳಿ ಗ್ರಾಮದ ವಾಸಿಗಳು ಶ್ರೀ ಕೆಎನ್ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡಿದ್ದು, ಅವರಿಗೆ ಸಂಪೂರ್ಣ ದೇಹ ಮತ್ತು ಮುಖದ ಮೇಲೆ ಗಾಯಗಳಾಗಿದ್ದು, ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಒಬ್ಬರ ಮೇಲೆ ಸುಮಾರು ಜನ ಹಲ್ಲೆ ಮಾಡಿರುವುದರ ಬಗ್ಗೆ ತಾವು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಪರಾಧಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಶಿಕ್ಷೆ ವಿಧಿಸಿ ನಮ್ಮ ಕರ್ನಾಟಕ ಸೇನಾ ಕೆಎಸ್ ಜಗದೀಶ್ ಅವರಿಗೆ ಕಾನೂನು ರಕ್ಷಣೆ ನೀಡಬೇಕಾಗಿ ಈ ಮೂಲಕ ತಾಲೂಕಿನ ದಂಡಾಧಿಕಾರಿಗಳಾದ ಎಂವಿ ರೂಪಾ ಹಾಗೂ ಆರಕ್ಷಕ ನಿರೀಕ್ಷಕರಾದ ರಾಮಪ್ಪ ಗುತ್ತೇರ, ಕರ್ನಾಟಕ ಸೇನಾ ಚಟ್ನಲ್ಲಿ ನಾಗರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಟೋ ಶ್ರೀನಿವಾಸ್, ರಾಜ್ಯ ಉಪಾಧ್ಯಕ್ಷರು ಮದ್ನಳ್ಳಿ ರವಿ, ಮಾಲೂರು ತಾಲೂಕು ಅಧ್ಯಕ್ಷರು ಡಿಎನ್ ಗೋಪಾಲ್, ಹಲವು ಸಂಘಟನಾಕಾರರು ಇದ್ದರು. ವರದಿ ಪುಷ್ಪ ಎಸ್ಬಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬೇರೆ ತಾಲೂಕಿಂದ ಬಂದು ಅಷ್ಟು ಗೂಂಡಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ನಮಗೆ ಬಹಳ ದುಃಖಕರವಾಗಿರುವ ವಿಷಯವಾಗಿದೆ. ಆದ್ದರಿಂದ ಅಧಿಕಾರಿಗಳು ಕೂಡಲೇ ನಿನ್ನೆ ಬಾಬಾ ನಮ್ಮ ಆರಕ್ಷಕರು ಒತ್ತರಿಸಿದ ಕೂಡಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರ ಪ್ರಕಾರ FIR ದಾಖಲೆ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆದ ಕಾರಣ ಇದು ಮುಂದಿನ ನಾವು ಯಾಕೆ ಇವತ್ತು ಮಾಡ್ತಾ ಇದ್ದೀವಿ ಅಂತಂದರೆ, ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, ಆರಕ್ಷಕ ವೃತ್ತ ನಿರೀಕ್ಷಕರು ಇರ್ಬೋದು, ಭಾಳ ನಿಷ್ಠಾವಂತ ಅಧಿಕಾರಿಗಳಾಗಿದ್ದೀರಿ. ಯಾವುದೇ ಇನ್ನು ಮುಂದಿನ ದಿನಗಳಲ್ಲಿ ವರ್ಷ ಬರ್ತಾನೆ ಇರ್ತದೆ ಜಾತ್ರೆಗಳು. ಆ ಜಾತ್ರೆಗೆ ನೀವು ಮುನ್ಸೂಚನೆಯಾಗಿ ಮುಂಜಾಗ್ರತೆಯಾಗಿ ಕಟ್ಟುನಿಟ್ಟಿನ ಕ್ರಮ ಸೂಚನೆಯಂತೆ ಜರುಗಿಸಬೇಕು. ಇಲ್ಲಿಂದ ಆಚೆಗೆ ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು. ಮುಂಜಾಗ್ರತೆಯಿಂದ ವಹಿಸಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಒಂದು ಸಂಘಟನೆಯಿಂದ ಯಾಕೆಂದರೆ ನಮ್ಮ ಕರ್ನಾಟಕ ಸೈನ್ಯದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹುಡುಗಿ ಏನು ಅನ್ಯಾಯ ಆಗಿದೆ, ಕೂಡಲೇ ಅಣ್ಣ ಅಕ್ಷಯ ರಾತ್ರಿ ಹೇಳಿದ್ದಾರೆ, ಇವತ್ತು ಕರೆಸಿ ನಾನು ಅರೆಸ್ಟ್ ಮಾಡಿಸ್ತೀನಿ ಅಂತೇಳಿ. ಆ ನಂಬಿಕೆ ನಮಗೆ ದಯವಿಟ್ಟು ಕೂಡಲೇ ತಾಲೂಕು ದಂಡಾಧಿಕಾರಿ ಇರ್ಬೋದು ಮತ್ತು ಆರಕ್ಷಕ ವೃತ್ತರೇಶ್ವರ ಅದನ್ನ ಈ ಕೂಡಲೇ ಅದನ್ನ ಏನು ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಮಾತಾಡಿಕೊಂಡು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು. ಸ್ವಲ್ಪ ಕೂಡಲೇ ಬಂಧಿಸಿ ಕೂಡಲೇ ಬಂಧಿಸಿದರೆ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಕಿಡಿಗೇಡಿಗಳಿಂದ ಬಂಧಿಸಿದರೆ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಸಮರಕ್ಕೂ ಸಿದ್ಧ ನಮ್ಮ ಕರ್ನಾಟಕ ಸೇನೆ ಹೋರಾಟಕ್ಕೆ. ಜಗದೀಶ್ ಅವರ ಮೇಲೆ ಅದನ್ನು ಕಾನೂನಾತ್ಮಕವಾಗಿ ಕ್ರಮ ವಹಿಸೋದಕ್ಕೆ ನಾವು ತಾಲೂಕು ಗಲಾಟೆ ಆಗಿದೆ, ಕಾನೂನು ರೀತಿ ಕ್ರಮ ತಗೊಂಡಿದೆ, FIR ದಾಖಲಾಗಿದೆ. ಅವರೆಲ್ಲ ಆದಷ್ಟು ಬೇಗ ಆಲ್ರೆಡಿ ನಮ್ಮ ಸಿಬ್ಬಂದಿ ಕಳಿಸಿದ್ದೇವೆ, ಅದನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೇವೆ.